ಇನ್ನು ಗುರುಗಳೇ, ಸಿಂಹ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಒಂದು ಭವಿಷ್ಯ ಹೇಗಿದೆ, ಅವರ ರಾಶಿ ಫಲದಲ್ಲಿ ಗೋಚಾರ ಫಲ ಹೇಗಿದೆ, ಅವರಿಗಿರುವಂಥ ಅಶುಭ ಹಾಗೆ ಶುಭ ಫಲಗಳೇನು, ಜೊತೆಗೆ ಯಾವ ಯಾವ ಯೋಗಗಳು ಅಕ್ಟೋಬರ್ ತಿಂಗಳಲ್ಲಿದೆ ಗುರುಗಳೇ? ಈಗ ಸಿಂಹ ರಾಶಿ, ಅವರ ಹೆಸರು ಹೇಳಿದಾಗ ಸಿಂಹ ಅಂತ. ಆ ಸಿಂಹದಲ್ಲಿ ಕೇತು ಬಂದಾಗ ಸಿಂಹರಾಶಿಯವರು ಸರ್ಕಾರದ ಕೆಲಸಗಳನ್ನು ಹೇಳ್ತಿರ್ತಾರೆ. ಅಂದರೆ ನಾನು ಗೌರ್ಮೆಂಟ್ ಅಪ್ಲೈ ಆಗಬೇಕು ಅಂತಿದ್ರೆ ಅವರು ಅದನ್ನು ಅಪ್ಲೈ ಮಾಡಬಹುದು. ರಾಜಕೀಯ ವ್ಯಕ್ತಿಗಳಿಗೆ ಅದು ತುಂಬ ಅತ್ಯಂತ ಶುಭ ಆಗ್ತದೆ. ಆನಂತರ ಶುಕ್ರ ಸಿಂಹದಲ್ಲಿ ಇರೋದ್ರಿಂದ, ಜನ್ಮದಲ್ಲಿದ್ದಾಗ ಅವನು ಶುಭಗ್ರಹನಾಗಿರೋದ್ರಿಂದ ಅವನು ಏನೂ ತಾಪತ್ರೆಯನ್ನು ಕೊಡಲ್ಲ. ಶುಕ್ರ ತಟಸ್ಥನಾಗ್ತಾನೆ. ಕೇತು ಲಗ್ನದಲ್ಲಿರೋದ್ರಿಂದ ಕೆಲಸ ಕಾರ್ಯಗಳು ತಡ ಆಗ್ಬೋದೇ ವಿನಃ ಬಟ್ ಎಲ್ಲ ಕೆಲಸ ಕಾರ್ಯಗಳು ಶುಭ ಆಗ್ತವೆ ಅಂತ. ಇನ್ನು ಆ ಸಿಂಹರಾಶಿಯವರಿಗೆ ಧನಸ್ಥಾನದಲ್ಲಿ, ವಿದ್ಯಾಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಸೂರ್ಯ ಸಂಚಾರ ಆಗ್ತಾ ಇದೆ. ಅದರಿಂದ ಯಾರಿಗಾದರೂ ವಾಗ್ದಾನವನ್ನು ಕೊಡುವಾಗ ಬಹಳ ಹುಷಾರಾಗಿ ವಾಗ್ದಾನವನ್ನು ಕೊಡಬೇಕು. ಯಾಕಂದರೆ ನಾವು ಮಾತು ಕೊಟ್ಟಾಗ ಆ ಮಾತು ನಮ್ಗೆ ನಡ್ಸೋಕ್ಕಾಗದಿರತಕ್ಕಂಥ ಸ್ಥಿತಿ ಇರುತ್ತೆ. ಆದ್ದರಿಂದ ಸಿಂಹರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಯಾರಿಗೂ ಯಾವುದನ್ನೇ ಮಾತನ್ನು ಕೊಡದೇ ಇರತಕ್ಕಂಥದ್ದು ಒಳ್ಳೆಯದು. ಹಣವನ್ನು ಬಹಳ ಜಾಗೃತಿಯಾಗಿ ಖರ್ಚು ಮಾಡಬೇಕು ಅಂತಿರುತ್ತೆ. ಅದಾದ ಮೇಲೆ ಈ ಸಿಂಹರಾಶಿಯವರಿಗೆ ಸಂಚಾರ ಆಗ್ತಾ ಇರತಕ್ಕಂಥದ್ದು 3ನೇ ಮನೆಯಲ್ಲಿ ಮಂಗಳ ಮತ್ತು ಬುಧ ಸಂಚಾರ ಆಗ್ತಾ ಇದೆ. ಆದರೆ ಈ ಅಣ್ಣ ತಮ್ಮಂದಿರಲ್ಲಿ, ದಾಯಾದಿಗಳಲ್ಲಿ ಜಗಳ ಉಂಟಾಗ್ಬಿಡುತ್ತೆ. ಅವರು ತೊಂದರೆ ತಾಪತ್ರೆಗಳಿಗೆ ಒಳಗಾಗ್ತಾರೆ. ಆದ್ದರಿಂದ ದಾಯಾದಿಗಳ ಬಗ್ಗೆ ಕೇರ್ಫುಲ್ ಆಗಿರಬೇಕು. ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಆದರೆ ಈ ಆಸ್ತಿ ಅಂತಸ್ತು, ಕೋರ್ಟು ಕೇಸ್ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಜಗಳ ಬಂದ್ಬಿಡುತ್ತೆ. ಕುಟುಂಬದಲ್ಲಿ ಸಮಸ್ಯೆ ಬರುತ್ತೆ. ಆದ್ದರಿಂದ ಕುಟುಂಬದಲ್ಲಿ ಆ ದಾಯಾದಿಗಳಲ್ಲಿ ಬಹಳ ಜಾಗೃತಿಯಾಗಿ ಇರಬೇಕು ಯಾರು ಸಿಂಹರಾಶಿಯವರು ಅಂತ. ಇನ್ನು ಆ ಸಿಂಹರಾಶಿಯವರಿಗೆ 5ನೇ ಮನೆಯಲ್ಲಿ ಯಾವುದೇ ಗ್ರಹ ಇಲ್ಲ, 6ನೇ ಮನೆಯಲ್ಲಿ ಯಾವುದೇ ಗ್ರಹ ಇಲ್ಲ, 7ನೇ ಮನೆಯಲ್ಲಿ ರಾಹು ಸಂಚಾರ ಆಗ್ತಾ ಇದೆ. ಸೊ 7ನೇ ಮನೆಯಲ್ಲಿ ರಾಹು ಸಂಚಾರ ಆಗ್ತಾ ಇದ್ರೆ ತಟಸ್ಥರಾಗ್ತಾರೆ. ಅಂತ ತೊಂದರೆ ತಾಪತ್ರೆಗಳಿಂದ ಕೂಡ ವೈವಾಹಿಕ ಜೀವನಕ್ಕೆ ಬರೋಲ್ಲ. ಇನ್ನು ಅದೇ ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಇದ್ದಾನೆ ಅಂತ. 7ನೇ ಮನೆಯಲ್ಲಿ ರಾಹು, ಅಷ್ಟಮದಲ್ಲಿ ಶನಿ ಇದ್ರೆ ಸಿಂಹರಾಶಿಯವರಿಗೆ 80ರಿಂದ 90 ಭಾಗ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಉದ್ಭವ ಆಗಿರುತ್ತೆ. ಆದ್ದರಿಂದ ಇವರು ಹೊಸ ಹೆಣ್ಣುಗಂಡು ನೋಡಬೇಕಾದ್ರೆ ಈ ಅಕ್ಟೋಬರ್ ತಿಂಗಳಲ್ಲಿ ನೋಡೋದು ಬೇಡ. ಅಥವಾ ನೀವೇನಾದರೂ ನನಗೆ ವೈವಾಹಿಕ ಜೀವನ ಸಮಸ್ಯೆ ಆಗ್ತಾ ಇದೆಯಲ್ಲ, ಅದು ಯಾವಾಗ ಸರಿ ಹೋಗುತ್ತೆ ಅಂದರೆ ಈ ಅಕ್ಟೋಬರ್ ತಿಂಗಳಲ್ಲಿ ಯಾವುದೇ ನಿರ್ಧಾರ ತಗೊಳ್ಳೋದು ಬೇಡ, ಯಾವುದೇ ಡೈವರ್ಸ್ಗೆ ಅಪ್ಲೈ ಮಾಡೋದು ಬೇಡ, ಅಥವಾ ಮನೆಯಲ್ಲಿ ಕಿರಿಕಿರಿ ಮಾಡ್ಕೊಳ್ಳೋದು ಬೇಡ, ಅಥವಾ ವೈವಾಹಿಕ ಜೀವನ ಸಂಬಂಧಪಟ್ಟ ಯಾವುದೇ ವಿಚಾರ ಎತ್ತದೇ ಇದ್ದರೆ ಒಳ್ಳೆಯದು. ಯಾಕಂದರೆ ಅವ್ರಿಗೆ ವೈವಾಹಿಕ ಜೀವನದಲ್ಲಿ ಗಂಡ ದೂರ ಆಗ್ತಾರೆ ಅಂತ ಭಾಳ ಹುಷಾರಾಗಿ ಅವರು ಕಾಲ ಕಳಿಬೇಕಾಗ್ತದೆ. ಇನ್ನು ಭಾಗ್ಯಸ್ಥಾನದಲ್ಲಿ ಯಾರೂ ಇಲ್ಲ, 10ನೇ ಮನೆಯಲ್ಲಿ ಯಾರೂ ಇಲ್ಲ, 11ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇದೆ. 11ನೇ ಮನೆ ಸಂಚಾರ ಆದಾಗ ಈ ಅಕ್ಟೋಬರ್ ಕೊನೆಯ ವಾರದಲ್ಲಿ ಅವ್ರು ಏನೇನು ಅಂದ್ಕೊಂಡಿರ್ತಾರೋ ಎಲ್ಲ ಮನಸ್ಸಿನ ಸಂಕಲ್ಪ ಕೂಡ ಅವ್ರಿಗೆ ಈಡೇರ್ಬಿಡುತ್ತೆ ಅಂತ. ಅವ್ರೇನಾದರೂ ಪರಿಹಾರ ಮಾಡ್ಕೋಬೇಕಾ, ಅಥವಾ ಈ ವೈವಾಹಿಕ ಸಂಬಂಧಪಟ್ಟ ಹಾಗೆ, ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ವಾಗ್ದಾನ ಸಂಬಂಧಪಟ್ಟ ಹಾಗೆ ನಾನು ಏನಾದರೂ ಪರಿಹಾರ ಮಾಡ್ಕೋಬೇಕಾದ್ರೆ ಅವರು ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರ ಮಾಡಬೇಕಂದ್ರೆ ಒಂದು ಗುರುಗ್ರಹದ ಶಾಂತಿಯನ್ನು ಮಾಡ್ಕೋಬೇಕು. ಆಮೇಲೆ ಶನಿಗ್ರಹದ ಶಾಂತಿ ಮಾಡ್ಕೋಬೇಕು. 2 ಗ್ರಹ ಶಾಂತಿ ಮಾಡಿಕೊಂಡು ಓಂ ಶಂ ಶನಿಶ್ಚರಾಯ ನಮಃ, ಓಂ ಗುರುವೇ ನಮಃ ಅಂತ ಅವರು ಸಾಧ್ಯ ಆದ ಮಟ್ಟಿಗೆ ಅವರು ಈ ಅಕ್ಟೋಬರ್ ತಿಂಗಳು ಕಳೆಯ ತನಕ ಅವರು 28 ಸಾರಿ ಆಗಿರ್ಬೋದು, 54 ಆಗಿರ್ಬೋದು, 108 ಆಗಿರ್ಬೋದು, ಅವರು ಮಾನಸಿಕವಾಗಿ ಅಥವಾ ದೇವಸ್ಥಾನಗಳಿಗೆ ವಿಸಿಟ್ ಕೊಟ್ಟು ಸ್ಪೆಷಲ್ಲಾಗಿ ಶನೇಶ್ವರ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅವರು ಒಂದು ಅಭಿಷೇಕ ಮಾಡೋದಾಗಲಿ, ಅಲಂಕಾರ ಮಾಡೋದಾಗಲಿ, ಅಥವಾ ಕಪ್ಪು ಎಳ್ಳು ಅಥವಾ ಈ ಕಡಲೆಕಾಳನ್ನು ದಾನ ಮಾಡೋದ್ರ ಮುಖಾಂತರ ಅವರು ಇರತಕ್ಕಂಥ ದೋಷಗಳನ್ನು ಕಳ್ಕೊಳ್ತಾರೆ.